ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಫಸ್ಟ್ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ ಸ್ವಲ್ಪ ಡೇಟ್ ನ ಚೇಂಜ್ ಮಾಡಿದೀನಿ. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇರುತ್ತೆ. ಅದಾದ್ಮೇಲೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ಯೂಸ್ ಆಗುವಂತಹ ವಿಡಿಯೋ ಇದು. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ವಿಡಿಯೋ ಮಿಸ್ ಮಾಡ್ಕೊಳ್ಬೇಡಿ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಬಹಳನೇ ಬೆನಿಫಿಟ್ ಇದೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಬೈ ಡೇ ನೆಕ್ಸ್ಟ್ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದರಲ್ಲಂತೂ ತುಂಬಾನೇ ನಿಮ್ಗೆ ಬೆನಿಫಿಟ್ ಇದೆ. ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ಓಕೆನಾ? ಸೊ ಸಿಂಪಲ್ ಆಗಿ ಎರಡು ನಿಮಿಷ ಎರಡೆರಡು ಲೈನ್ ಅಲ್ಲಿ ನಾನು ಬೇಸಿಕ್ ಆನ್ಲೈನ್ ಕ್ಲಾಸ್ ಬಗ್ಗೆ ಡೀಟೇಲ್ ಹೇಳ್ಬಿಡ್ತೀನಿ. ಇವತ್ತು ಅಕ್ಟೋಬರ್ 6ನೇ ತಾರೀಕು. ಇವತ್ತಿಂದ ನನ್ನ ಬೇಸಿಕ್ ಆನ್ಲೈನ್ ಕ್ಲಾಸ್ 21ನೇ ಬ್ಯಾಚ್ ಶುರು ಮಾಡ್ಬೇಕಾಗಿತ್ತು. ಕಾರಣಾಂತರ ಅಂದ್ರೆ ಯಾರ್ಯಾರೆಲ್ಲ ಹೊಸದಾಗಿ ಸೇರ್ಕೊಳ್ತಾರೆ, ಹಬ್ಬದ ಪ್ರಯುಕ್ತ ಲೀವ್ ಇರೋದ್ರಿಂದ ತುಂಬಾ ಜನ ದೂರ ಟ್ರಿಪ್ ಹೋಗಿದ್ದಾರೆ, ಹಾಗೆ ಊರುಗಳಿಗೆ ಹೋಗಿದ್ದಾರೆ, ಹಬ್ಬ ಇನ್ನ ಮಾಡ್ತಾನೆ ಇದ್ದಾರೆ. ಅಂತವರೆಲ್ಲ ಕಾಲ್ ಮಾಡಿ, ಮೇಡಮ್ ನಮ್ಗೆ ದಯವಿಟ್ಟು ಇನ್ನೊಂದ್ 2 ದಿವಸ ಟೈಮ್ ಕೊಡಿ, ನಾವು ಜಾಯಿನ್ ಆಗ್ತೀವಿ, ನಾವು ಟ್ರಿಪ್ ಅಲ್ಲಿ ಇದೀವಿ, ಕ್ಲಾಸಿಗೆ ಜಾಯಿನ್ ಆಗಕ್ಕಾಗಲ್ಲ, ಸೊ ದಯವಿಟ್ಟು ಇನ್ನೊಂದ್ 2 ದಿವಸ ಮುಂದಕ್ಕೆ ಹಾಕಿ ಅಂತ ಸುಮಾರಷ್ಟು ಜನ ಕೇಳ್ಕೊಂಡ್ರು. ಹಾಗಾಗಿ 6ನೇ ತಾರೀಕು ಅಂದ್ರೆ ಇವತ್ತು ಶುರು ಆಗ್ಬೇಕಾಗಿದ್ದ ಬ್ಯಾಚ್ 8ನೇ ತಾರೀಕಿಂದ ಶುರು ಮಾಡ್ತಾ ಇದೀನಿ. ಸೊ ಆಲ್ರೆಡಿ ಸೇರ್ಕೊಳ್ಳೋರಿಗೂ ಕೂಡ ಈ ಇನ್ಫಾರ್ಮೇಶನ್, ಯಾಕಂದ್ರೆ ನಾನು 6ನೇ ತಾರೀಕು ಶುರು ಮಾಡ್ತೀನಿ ಅಂತ ಹೇಳಿ ಸುಮಾರಷ್ಟು ಜನ ಪೇ ಮಾಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಅವರಿಗೂ ಈ ವಿಷಯ ಆಲ್ರೆಡಿ ಯಾರ್ಯಾರೆಲ್ಲ ಪೇ ಮಾಡಿ ಜಾಯಿನ್ ಆಗಿದ್ದೀರಾ ಅವ್ರಿಗೆಲ್ಲ ಈ ವಿಡಿಯೋ ಮೂಲಕ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. 8ನೇ ತಾರೀಕಿಂದ ಶುರು ಆಗ್ತಾ ಇದೆ. ಸೊ ಇವತ್ತು ನಿಮ್ಗೆ ಯಾವುದೇ ಕ್ಲಾಸ್ ಸ್ಟಾರ್ಟ್ ಆಗಲ್ಲ, ಯಾವುದೇ ಕ್ಲಾಸ್ ಬರಲ್ಲ. ಸೊ ಹೊಸದಾಗಿ ಸೇರ್ಕೊಳ್ಳೋರು 8ನೇ ತಾರೀಕುವರೆಗೂ ಟೈಮ್ ಇದೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಅಕ್ಟೋಬರ್ 8ನೇ ತಾರೀಕಿಂದ ಶುರು ಆಗ್ತಾ ಇದೆ. ಓಕೆನಾ? ಸಿಂಪಲ್ ಆಗಿ ಇದ್ರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿ. ಟೈಲರಿಂಗ್ ಅಲ್ಲಿ ABCD ಗೊತ್ತಿದ್ದಿರೋರು ಕೂಡ ಇದರಲ್ಲಿ ಸೇರ್ಕೊಂಡು ಆರಾಮಾಗಿ ನೀವು ಬೇಸಿಕ್ ನ ಕಂಪ್ಲೀಟ್ ಮಾಡ್ಕೊಳ್ಬಹುದು. ಸೊ ಇದರಲ್ಲಿ ಮೆಷಿನ್ ಪ್ರಾಕ್ಟೀಸ್ ಇಂದ ಹಿಡಿದು ಮೆಷಿನ್ ಡೀಟೇಲ್ಸ್ ಇಂದ ಹಿಡಿದು ಸಿಮ್ಮಿ ಇರುತ್ತೆ, ಸ್ಮಾಲ್ ಸೈಜ್ ಬ್ಲೌಸ್ ಇರುತ್ತೆ, 2 ತರ ಫ್ರಾಕ್ ಇರುತ್ತೆ, 6 ಪೀಸ್ ಪೆಟಿಕೋಟ್ ಇರುತ್ತೆ, ಹಾಗೆ ನಿಮ್ಗೆ ಒಂದು ಕಂಪ್ಲೀಟ್ ಡ್ರೆಸ್ ಟಾಪ್ ಮತ್ತೆ ಪ್ಯಾಂಟ್ ಅದು ಡ್ರಾ ಇರುತ್ತೆ, ಮತ್ತೆ ಲೆಹೆಂಗಾ ಇರುತ್ತೆ, ಹಾಗೆ ನಿಮ್ಗೆ 4 ಡಾಟ್ ಬ್ಲೌಸ್ ಇರುತ್ತೆ. ಈ 4 ಡಾಟ್ ಬ್ಲೌಸ್ ತುಂಬಾನೇ ಕ್ಲಾಸಸ್ ಇರುತ್ತೆ. ಪರ್ಫೆಕ್ಟ್ ಆಗಿ 4 ಡಾಟ್ ಬ್ಲೌಸ್ ಅಥವಾ ಲೈನಿಂಗ್ ಬ್ಲೌಸ್ ಆರಾಮಾಗಿ ಯಾವುದೇ ಶೋಲ್ಡರ್ ಆಫ್ ಆಗ್ದಿರಾ, ಯಾವುದೇ ರಿಂಕಲ್ಸ್ ಬರ್ದಿರಾ ಹೇಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ ಇರುತ್ತೆ. ಇಷ್ಟೊತ್ತು ಏನ್ ಹೇಳಿದೆ ಅದೆಲ್ಲದಕ್ಕೂ ಪ್ರತಿಯೊಂದಕ್ಕೂ ಬಾಡಿ ಮೆಷರ್ಮೆಂಟ್ ಇರುತ್ತೆ, ಪ್ರತಿಯೊಂದು ಕಟಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ಸ್ಟಿಚಿಂಗ್ ಇರುತ್ತೆ, ಪ್ರತಿಯೊಂದಕ್ಕೂ ನೋಟ್ಸ್ ಇರುತ್ತೆ. ಮೇನ್ಲಿ ಮಿಷಿನ್ ಪ್ರಾಕ್ಟೀಸಿಗೂ ಕೂಡ ನಿಮ್ಗೆ ನೋಟ್ಸ್ ಇರುತ್ತೆ. ಏನಕ್ಕೆ ಇಷ್ಟೆಲ್ಲಾ ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇರೋದು ಅಂದ್ರೆ, ನನ್ನ ಹತ್ರ ಕಲ್ತ ಮೇಲೆ ನೀವು ಒಂದು 6 ತಿಂಗಳು ಪ್ರಾಕ್ಟೀಸ್ ಮಾಡಿ ನೀವು ಒಂದಷ್ಟು ಜನಕ್ಕೆ ಕಲಿಸ್ಲಿ ಈ ವಿದ್ಯೆನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಕ್ಲಿಯರ್ ಆಗಿ ಹೇಳ್ಕೊಡ್ತಾ ಇದೀನಿ. ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ಸೊ ಬನ್ನಿ ನಮ್ಮ ಟಾಪಿಕ್ಗೆ ನೇರ ಹೋಗ್ಬೇಡ. ಸೊ ಇವತ್ತು ಯಾವುದೇ ನಾನು ಟೈಲರಿಂಗ್ ಬಗ್ಗೆ ವಿಡಿಯೋ ಮಾಡ್ತಾ ಇಲ್ಲ ಅಥವಾ ಯಾವುದೇ ಕ್ಲಾಸಸ್ ಮಾಡ್ತಾ ಇಲ್ಲ. ಸೊ ಇವತ್ತು ನಾನ್ ಮಾಡ್ತಾ ಇರೋದು, ಹೆಣ್ಮಕ್ಳು ತುಂಬಾ ಜನ ಕೆಲಸ ಇಲ್ದಿರ ಪ್ರಾಬ್ಲಮ್ ಅಲ್ಲಿ ಇದಾರೆ. ಸೊ ಅಂತವ್ರಿಗೆ ಯೂಸ್ ಆಗುವಂತಹ ಈ ವಿಡಿಯೋ. ಓಕೆನಾ? ಸೊ ಇದು ನನಗೆ ಸಡನ್ ಆಗಿ ಇವಾಗ ಬಂದಿದ್ದಲ್ಲ, 1.5 year 1.5 ವರ್ಷದಿಂದನೂ ನನಗೆ ಸುಮಾರಷ್ಟು ಜನ ಕಾಲ್ ಮಾಡಿದ್ದಾರೆ. ಮೇಡಮ್, ಅದು ಕೆಲವರು ಅಂತೂ ತುಂಬಾ ಕಷ್ಟದಲ್ಲಿರುವಂತವ್ರು ಹತ್ಕೊಂಡೆಲ್ಲ ಮಾಡಿದ್ದಾರೆ. ಮೇಡಮ್ ತುಂಬಾ ಕಷ್ಟದಲ್ಲಿದ್ದೀನಿ, ಏನಾದ್ರು ಕೆಲಸ ಇದ್ರೆ ಕೊಡಿ ಅಂತ ಹೇಳಿ. ಸೊ ಅವಾಗ ಓಕೆ, ನನ್ನ ಕೈಯಲ್ಲಿ ಏನಾಗುತ್ತೋ ಆ ಕೆಲಸ ಕೊಡೋಣ ಅಂತ ಹೇಳಿ ನಾನು, ಎಲ್ಲಿದ್ದೀರಾ ನೀವು ಅಂತ ಕೇಳಿದ್ರೆ ಚಿತ್ರದುರ್ಗ, ಉಡುಪಿ, ಕಾರ್ಕಳ, ಆಮೇಲೆ ಹೊಳೆ ನರಸೀಪುರ, ಸುಮಾರಷ್ಟು ಕಡೆಯಿಂದ ನನ್ನ ಕಾಲ್ ಬಂದಿದೆ. ಸೊ ನಾನಿರೋದು ಬೆಂಗಳೂರಲ್ಲಿ, ಅವರಿರೋದು ಅಲ್ಲಿ. ನಾನು ಅವರಿಗೆ ಹೇಗೆ ಕೆಲಸ ಕೊಡೋಕ್ಕಾಗತ್ತೆ? ಏನು ಅಪ್ ಅಂಡ್ ಡೌನ್ ಮಾಡಕ್ಕೆ ಇದೇನು 10 ಕಿಲೋಮೀಟರ್ 5 ಕಿಲೋಮೀಟರ್ ಬಿಟ್ವೀನ್ ಅಲ್ಲಿ ಇದೆಯಾ? ಇಲ್ಲ ಅಲ್ವಾ, ತುಂಬಾ ದೂರ ಇದೆ. ಸೊ ಯಾವ ಕೆಲಸನೂ ಕೊಡಕ್ಕಾಗಲ್ಲ, ಸಾರಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಿದ್ದೆ. ಬಟ್ ಇದು ನನಗೆ ತುಂಬಾ ದಿವಸದಿಂದ ತಲೆಯಲ್ಲಿ ಕೊರಿತಾ ಇತ್ತು, ಏನಾದ್ರೂ ಒಂದು ಮಾಡ್ಬೇಕಲ್ವಾ ಅಂತ. ಸೊ ಹಾಗಂತೇಳಿ ನಾನು ಸಮಾಜ ಸೇವೆ ಮಾಡ್ತಿದ್ದೀನಿ ಅಂತ ಅಲ್ಲ, ಬಟ್ ಯಾರಾದ್ರೂ ತುಂಬಾ ಹತ್ಕೊಂಡು ಈ ತರ ಎಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿದಾಗ ಆಸ್ ಎ ವುಮೆನ್ ನನಗೂ ಬೇಜಾರಾಗುತ್ತೆ. ಸೊ ಅದೊಂದು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಬರೀ ಕೆಲವ್ರು ಮಾತ್ರ ನನಗೆ ಫೋನ್ ಮಾಡಿ ಹೇಳಿರೋದು, ಎಲ್ಲರೂ ಅಲ್ಲ. ಯಾರ್ಯಾರು ಪ್ರಾಬ್ಲಮ್ ಇದ್ದಾರೆ ಎಲ್ಲರೂ ಅಲ್ಲ. ಸೊ ಈ ವಿಡಿಯೋ ಮೂಲಕ ಎಲ್ಲರಿಗೂ ನಾನು ಇನ್ವೈಟ್ ಮಾಡ್ತಾ ಇದ್ದೀನಿ ನನ್ನ ಕಮೆಂಟ್ ಬಾಕ್ಸ್ಗೆ, ಯಾರ್ಯಾರು ಯಾವ್ಯಾವ ತರ ಪ್ರಾಬ್ಲಮ್ ಅಲ್ಲಿ ಇದ್ದೀರಾ, ನಿಮ್ಗೆ ಕೆಲಸ ಎಷ್ಟು ಇಂಪಾರ್ಟೆಂಟ್. ಸೊ ಯಾವುದೇ ಕೆಲಸ ಕೊಟ್ಟರು ನಾವು ಮಾಡ್ತೀವಿ, ಎಷ್ಟೇ ಕಷ್ಟ ಆದ್ರೂ ಯಾವುದೇ ಕೆಲಸ ಕೊಟ್ಟರು ಮಾಡ್ತೀವಿ ಅನ್ನೋ ಲೈನ್ಗಿನ್ನ ಎಷ್ಟೇ ಕಷ್ಟ ಆದ್ರೂ ನಾವು ಕೆಲಸ ಮಾಡ್ತೀವಿ ಅನ್ನೋರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಎಲ್ಲೆಲ್ಲಿಂದ ಕಮೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಊರ ಹೆಸರು, ಹಾಗೆ ನೀವು ಏನ್ ಕೆಲಸ ಕೊಟ್ರು ಮಾಡಕ್ ರೆಡಿ ಇದ್ದೀರಾ. ಸೊ ಇದು ನೀವು ಅಲ್ಲಿ ಹೇಳ್ದಾಗೆ ತುಂಬಾ ಜನ ಕಾಲ್ ಮಾಡಿ ಈ ತರ ಪ್ರಾಬ್ಲಮ್ ಇದೆ, ಕೆಲಸ ಬೇಕು, ಕೆಲಸ ಹುಡುಕ್ತಿರ್ತಾರೆ. ಸೊ ಅಂತವ್ರೆಲ್ಲ ಬೇರೆ ಕಡೆ ಮೋಸ ಹೋಗಿರೋ ಚಾನ್ಸು ಇದೆ. ಏನಪ್ಪಾ ಅಂತಂದ್ರೆ, ಇಷ್ಟು ದುಡ್ಡು ಕಟ್ಟಿ ನಾವು ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳಿ ದುಡ್ಡು ಕಟ್ಟಿ, ಯಾಕಂದ್ರೆ ಒಬ್ರು ಆನ್ಲೈನ್ ಸ್ಟೂಡೆಂಟ್ ನನ್ನ ಹತ್ರ ಇದ್ದಾರೆ, ಮೇಡಮ್ ದುಡ್ಡು ಕಟ್ಟಿಸ್ಕೊಂಡ್ರು ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ಬರೆಯೋ ಕೆಲಸ ಕೊಡ್ತೀವಿ ಅಂತ ಹೇಳಿ
ಅದಾದ್ಮೇಲೆ ದುಡ್ಡು ಕಟ್ಟಿದಾದ್ಮೇಲೆ ಕಾಲರ್ ರಿಸೀವ್ ಮಾಡ್ತಾ ಇಲ್ಲ, ಅವರು ನಮ್ ಕೈಗೂ ಸಿಗ್ತಾ ಇಲ್ಲ. ಸೊ ಈ ತರ ಎಲ್ಲ ಮೋಸ ಹೋಗಿರೋದಿದ್ದಾರೆ. ಏನಪ್ಪಾ ಅಂದ್ರೆ ಕೆಲವರು ಹೆಣ್ಮಕ್ಳು, ಯಾರು ಹೆಣ್ಮಕ್ಳು ಅಂತ ಅಲ್ಲ, ಯಾರಾದ್ರೂ ಸರಿ ಕೆಲ್ಸಕ್ಕೋಸ್ಕರ ಯಾರು ಒದ್ದಾಡ್ತಿರ್ತಾರೆ ಅಂತವ್ರನ್ನ ಇಟ್ಕೊಂಡು ಅಂತವ್ರನ್ನ ವೀಕ್ನೆಸ್ ನ ಯೂಸ್ ಮಾಡ್ಕೊಂಡು ದುಡ್ಡು ಮಾಡ್ತಾ ಇದ್ದಾರೆ. ಸೊ ಆತರ ಯಾರ್ಯಾರೆಲ್ಲ ಮೋಸ ಹೋಗಿದ್ದೀರಾ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಯಾರ್ಯಾರಿಗೆಲ್ಲ ಕೆಲ್ಸದ ಅವಶ್ಯಕತೆ ಇದೆ, ಮನೆಯಲ್ಲೇ ಕೂತ್ಕೊಂಡು ಮಾಡುವಂತಹ ಕೆಲಸ ಅವಶ್ಯಕತೆ ಇದೆ, ಅವರೆಲ್ಲ ಪ್ರತಿಯೊಬ್ರು ನನಗೆ ಕೆಲಸದ ಅವಶ್ಯಕತೆ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ಲೈನ್ ನನಗೆ ಕೆಲಸದ ಅವಶ್ಯಕತೆ ಇದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸೊ ಎಷ್ಟು ಜನ ಹೇಳ್ತೀರಾ, ಸೊ ಇದು ಇಂಪಾರ್ಟೆಂಟ್ ನನಗೆ. ಸೊ ನಾನು ಈ ಕೆಲಸ ಶುರು ಮಾಡೋದಕ್ಕೆ ಏನಕ್ಕಂದ್ರೆ ಒನ್ ಟೈಮ್ ಅಲ್ಲಿ ನಾನು ಕೆಲ್ಸಕ್ಕೋಸ್ಕರ ಒದ್ದಾಡ್ತಿದ್ದೋಳೇನೆ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋಳೇನೆ. ತುಂಬಾ ಝೀರೋ ಇಂದ ಈ ಮಟ್ಟಕ್ಕೆ ಬಂದಿರೋದು, ಯಾರು ನನ್ನನ್ನ ಕೈ ಹಿಡಿದು ಬಾಮ್ಮ ನೀನ್ ಇಲ್ಲಿ ಕೂತ್ಕೋ ಚೇರ್ ಮೇಲೆ ಅಂತ ಕೂರ್ಸಿರೋದಲ್ಲ. ಎಲ್ಲ ನಾನು ಸ್ಟ್ರಗಲ್ ಮಾಡಿ, ನಾನು ಒದ್ದಾಡಿ, ಯಾವ ಲೆವೆಲಿಗೆ ಅಂದ್ರೆ ನಿದ್ದೆ ಮಾಡ್ತಾ ಇದ್ರು ಕೆಲ್ಸದ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಎದ್ದು ಈ ತರ ಮಾಡ್ಬೇಕು ಅಂತ ಕೆಲವೊಂದ್ಸರಿ ಕನ್ಸಲ್ಲೆಲ್ಲ ಬರೀ ಕೆಲ್ಸನೇ ಬರ್ತಾ ಇತ್ತು. ಆ ಲೆವೆಲ್ಗೆ ಥಿಂಕ್ ಮಾಡಿ, ಆ ಲೆವೆಲ್ಗೆ ಯೋಚನೆ ಮಾಡಿ, ಕೆಲವೊಂದು ಟ್ರಿಪ್ಪು, ಟೂರು, ಫಂಕ್ಷನ್ಸು ಇದನ್ನೆಲ್ಲ ಸೈಡಲ್ಲಿ ಹಾಕಿ ಕೆಲ್ಸದ ಕಡೆ ಗಮನ ಕೊಟ್ಟು ಈ ಲೆವೆಲ್ಗೆ ಬಂದಿರೋದು. ಸೊ ಈ ಲೆವೆಲ್ಗೆ ಬಂದಿದ್ದೀನಿ, ಓಕೆ ನನಗೆ ಕೆಲಸ ಆಯ್ತು, ಸಂಪಾದನೆ ಮಾಡ್ತಾ ಇದ್ದೀನಿ, ಅಲ್ಲಿಗೆ ಸುಮ್ಮನೆ ಕೂರೋ ಅಂತವಳಲ್ಲ. ಲೈಫಲ್ಲಿ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡಿದೀನಿ. ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀನಿ, ಪ್ರಯತ್ನ ಅಂತೂ ಪಡ್ತೀನಿ. ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು. ಮಾಡೋ ಕೆಲಸ ಅಂತೂ ಖಂಡಿತ ನಾನು ನಿಲ್ಸಲ್ಲ. ಕೀಪ್ ಟ್ರೈ ಕೀಪ್ ಆನ್ ಟ್ರೈ ಅಂತ ಒಂದು ವಾಕ್ಯ ಇದೆ, ಒಂದು ಲೈನ್ ಇದೆ ಇಂಗ್ಲಿಷಲ್ಲಿ, ಕೀಪ್ ಟ್ರೈ ಕೀಪ್ ಆನ್ ಟ್ರೈ ಅಂತ. ಅದನ್ನ ನಾನು ಫಾಲೋ ಮಾಡೋವಂಥವ್ರು. ಅದನ್ನ ನೀವು ಯಾರ್ಯಾರೆಲ್ಲ ಫಾಲೋ ಮಾಡ್ತೀರಾ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನನಗೆ ಕೆಲಸದ ಅವಶ್ಯಕತೆ ಇದೆ ಅಂತ. ಸೊ ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮಾಡುವಂತ ಕೆಲಸ. ಇಲ್ಲಿ ಇನ್ನೊಂದು ಹೇಳ್ತೀನಿ, ನಿಜವಾಗ್ಲೂ ಹೊಟ್ಟೆಯಲ್ಲಿ ಹಸಿವಿರೋರು ಅಂದ್ರೆ ಕೆಲಸದ ಅಗತ್ಯ ಇರುವವರು, ಕೆಲಸಕ್ಕಾಗಿ ಹಂಬಲಿಸುವಂತವ್ರು ಮಾತ್ರ ಕಮೆಂಟ್ ಹಾಕಿ. ನನ್ನ ಹತ್ರ ಟೈಮ್ ಇದೆ, ಟೈಮ್ ಪಾಸ್ ಆಗ್ತಿಲ್ಲ ಮೇಡಮ್ ಅನ್ನೋರು ದಯವಿಟ್ಟು ಯಾರು ನನಗೆ ಕಮೆಂಟ್ ಹಾಕ್ಬೇಡಿ. ಏನಕ್ಕಂದ್ರೆ ಟೈಮ್ ಇದೆ, ಟೈಮ್ ಪಾಸ್ ಮಾಡಕ್ ಆಗ್ತಾ ಇಲ್ಲ, ಹಂಗಾಗಿ ನನಗೆ ಕೆಲಸ ಬೇಕು ಅನ್ನೋರು ಮಾಡ್ಬೇಡಿ. ಆ ಥರದವ್ರು ನನ್ನ ಪ್ರಕಾರ ಆ ಥರದವ್ರು ಕೆಲಸನ ಸೀರಿಯಸ್ ಆಗಿ ತಗೊಳಲ್ಲ. ಯಾವುದೇ ಕೆಲಸ ಆಗ್ಲಿ ಫಸ್ಟ್ ನಾವು ಅದನ್ನ ಸೀರಿಯಸ್ ಆಗಿ ತಗೊಂಡು, ಸೊ ಆ ಕೆಲ್ಸದ ಮೇಲೆ ಎಫರ್ಟ್ ಹಾಕಿದ್ರೆ ಮಾತ್ರ ನಮ್ಗೆ ಅದರಿಂದ ಫಲ ಸಿಗೋದು. ಟೈಮ್ ಇದೆ, ಟೈಮ್ ಪಾಸ್ ಮಾಡ್ತೀನಿ, ಆ ಥರದವರೆಲ್ಲ ಎಫರ್ಟ್ ಹಾಕ್ತಾರೆ ಅನ್ನೋದು ನನಗೆ ನಂಬಿಕೆ ಇಲ್ಲ. ಎಫರ್ಟ್ ಹಾಕಿ ಮಾಡ್ತೀವಿ ಮೇಡಮ್ ಅನ್ನೋರಿದ್ರು ಖಂಡಿತ ಹಾಕಿ. ಎಫರ್ಟ್ ಹಾಕಿ ಕೆಲಸ ಮಾಡಕ್ ಯಾರೆಲ್ಲ ರೆಡಿ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಎಷ್ಟು ಕಮೆಂಟ್ಸ್ ಬರುತ್ತೆ, ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ. ಸೊ 2 days ನಾನು ವೇಟ್ ಮಾಡ್ತೀನಿ ನಿಮ್ಮ ಆನ್ಸರಿಗೋಸ್ಕರ. 2 days ಅಲ್ಲಿ ಬೇಗ ಕಮೆಂಟ್ ಹಾಕಿ. ಅದಾದ್ಮೇಲೂ ಕಮೆಂಟ್ ಹಾಕಿ, ಪರವಾಗಿಲ್ಲ, ನಾನು ಅವರಿಗೆಲ್ಲ ರೀಚ್ ಆಗ್ತೀನಿ ಏನು ಇದೆ. ಸೊ ಅದು ಅವ್ರನ್ನೂ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡಕ್ಕೆ 2 days ನಾನು ಟೈಮ್ ತಗೊಳ್ತಾ ಇರೋದು. ಸೊ ಮೇನ್ಲಿ ಬೇಕಾಗಿರುವಂತಹದ್ದು ಕೆಲಸ ಮಾಡುವಂಥವರು. ಸೊ ಏನೇ ಆಗ್ಲಿ, ಎಷ್ಟೇ ಅಮೌಂಟ್ ಸಿಗ್ಲಿ, ಮನೆಯಲ್ಲಿ ಕುತ್ಕೊಂಡು ನಾನು ಕೆಲಸ ಮಾಡ್ತೀವಿ ಅನ್ನೋರು ನನಗೆ ಬೇಕಾಗಿರೋರು. ಓಕೆನಾ? ಸೊ ಇವತ್ತು ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಕೆಲಸದ ಹಸಿವಿರುವವರು ನನಗೆ ಬೇಕಾಗಿದ್ದಾರೆ. ಸೊ ಕಮೆಂಟ್ ಹಾಕಿ. ಬೇಸಿಕ್ ಆನ್ಲೈನ್ ಕ್ಲಾಸ್ಗೆ ಸೇರ್ಕೊಳ್ಳೋಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಇನ್ನು ನಾನು ಏನು ಕೆಲಸ ಕೊಡ್ತೀನಿ ಅಂತ ಹೇಳಿಲ್ಲ. ಈ 2 days ನಾನು ಏನು ಟೈಮ್ ತಗೊಂಡಿದ್ದೀನಿ, ಏನು ಕೆಲಸ ಕೊಡ್ತೀನಿ ಅನ್ನೋದನ್ನ ಖಂಡಿತ ನಾನು ಹೇಳ್ತೀನಿ. ಸೊ ಇನ್ನೊಂದು ವಿಷಯ, ಇಲ್ಲಿ ತುಂಬಾ ಜನ ಬೇರೆ ಬೇರೆ ಕಡೆ ನೋಡಿ ನೀವು ಮೋಸ ಹೋಗಿರ್ಬೋದು. ಬಟ್ ಇಲ್ಲಿ ಕೆಲಸ ಕೊಡ್ತೀನಿ ದುಡ್ಡು ಕಟ್ಟಿ ಅನ್ನೋ ಲೈನ್ ಬರಲ್ಲ. ಆಮೇಲೆ ಟ್ರಸ್ಟಬಲ್ ಪೇಜ್ ನಂದು ಯೂಟ್ಯೂಬ್ ಅಲ್ಲಿ ನನಗೆ ಒಂದಷ್ಟು ಜನ ಫಾಲೋವರ್ಸ್ ಅಂತ ಇದ್ದಾರೆ. ಮತ್ತೆ ನಂದು ಬೇಸಿಕ್ ಆನ್ಲೈನ್ ಕ್ಲಾಸ್ 21ನೇ ಬ್ಯಾಚ್ ನಡೀತಿರೋದು. ಇದು ಬಿಟ್ಟು ಇಂಟರ್ಮೀಡಿಯೇಟ್ ಕ್ಲಾಸ್ ಅಂತ ಹೇಳಿ ಅದು ಸುಮಾರಷ್ಟು ಬ್ಯಾಚ್ ಆಗಿದೆ. ಅದಾದ್ಮೇಲೆ ಏನು ಡಿಸೈನ್ ಕೋರ್ಸ್ ಇದೆ. ಸೊ ಇದಕ್ಕೆಲ್ಲ ಅಮೌಂಟ್ ಕಟ್ಟಿನೇ ಸುಮಾರಷ್ಟು ಬೇಕಾದಷ್ಟು ಜನ ಜಾಯಿನ್ ಆಗಿದ್ದಾರೆ. ಎಲ್ಲರೂ ಪೇ ಮಾಡಿನೇ. ಸೊ ಈಗ ನಿಮ್ಮ ಹತ್ರ ನಾನು ನಿಮಗೆ ಕೆಲಸ ಕೊಡೋಕ್ಕೆ ಯಾವುದೇ ಪೇ ಮಾಡಿಸ್ಕೊಳ್ಳಲ್ಲ, ಯಾವುದೇ ಆಸೆ ತೋರಿಸಲ್ಲ. ಜಸ್ಟ್ ಮನೇಲಿ ಕೂತ್ಕೊಂಡು ನಿಮ್ಮ ಎನರ್ಜಿ, ನಿಮ್ಮ ಏನು ಥಿಂಕಿಂಗ್ ಇದೆ ಅದನ್ನ ನೀವು ಎಫರ್ಟ್ ತರ ಯೂಸ್ ಮಾಡ್ಬೇಕಷ್ಟೇ. ಅದು ಬಿಟ್ಟು ದುಡ್ಡು ಕಟ್ಟಿ ನಾನು ನಿಮಗೆ ಕೆಲಸ ಕೊಡ್ತೀನಿ, ಇದು ಯಾವುದು ನನ್ನ ಹತ್ರ ಡೈಲಾಗ್ಸ್ ಇಲ್ಲ ನಿಮ್ಗೆ. ಬಟ್ 100% ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡ್ತೀನಿ ಅನ್ನೋರು ಮಾತ್ರ ದಯವಿಟ್ಟು ಕಮೆಂಟ್ ಹಾಕಿ. ಸೊ ಎಲ್ಲರೂ ಬೇಡ, ಕೆಲಸದ ಹಸಿವಿರೋರು ಮಾತ್ರ ಕಮೆಂಟ್ ಹಾಕಿ. ಏನಕ್ಕೆ ಇದನ್ನ ಒತ್ತಿ ಪದೇ ಹೇಳ್ತಾ ಇದ್ದೀನಿ ಅಂದ್ರೆ, ಸೀರಿಯಸ್ ಆಗಿ ಕೆಲಸ ಮಾಡೋವಂಥವ್ರು ಬೇಕು.
ಸುಮ್ನೆ ಏನೋ ಒಂದ್ ನಾನ್ ಮಾಡ್ದೆ, ನಾನು ಹಾಕ್ದೆ ಕಮೆಂಟು, ನಾನು ಆಮೇಲೆ ಬಿಟ್ಟೆ ಅನ್ನೋರು ಬೇಡ. ಏನಕ್ಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಯಾರು ನೀವು ಕಮೆಂಟ್ ಹಾಕ್ತೀರಾ ನಿಮ್ಮನ್ನೆಲ್ಲ ನಾನು ಲೆಕ್ಕಕ್ಕೆ ತಗೊಳ್ತಾ ಇದ್ದೀನಿ. ನನ್ನ ಹತ್ರ ಟೈಮ್ ಇಲ್ಲ. ಸೊ ಹಾಗಾಗಿ ನೇರವಾಗಿ ಕಾಲ್ ಮಾಡ್ತೀನಿ ಅನ್ನೋರು ದಯವಿಟ್ಟು ಇವಾಗ ಕಾಲ್ ಮಾಡಕ್ ಹೋಗ್ಬೇಡಿ. ಸೊ ಅದಕ್ಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಅಂತ ಹೇಳಿ. ಸೊ ಇವಾಗ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಮಾತ್ರ ಕಮೆಂಟ್ ಹಾಕಿ. ಸೊ ಆ ಕಮೆಂಟ್ ಬೇಸಿಸ್ ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಯೋಚನೆ ಮಾಡಿ 2 days ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರು ಬರೀ ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗೋರಿಗೆ ಮಾತ್ರ. ಸದ್ಯಕ್ಕೆ ನೇರವಾಗಿ ಕಾಲ್ ಮಾಡಕ್ ಹೋಗ್ಬೇಡಿ, ನನಗೆ ಕಾಲ್ ರಿಸೀವ್ ಮಾಡೋಷ್ಟು ಟೈಮ್ ಇಲ್ಲ. ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಅದಾದ್ಮೇಲೆ ಏನ್ ಮಾಡ್ಬೇಕು, ಸೊ ಅದಕ್ಕೆ ನಾನು ದಾರಿ ಮಾಡಿ ನಿಮ್ಗೆ ಒಂದ್ ನಂಬರ್ ಕೊಡ್ತೀನಿ. ಖಂಡಿತ ನೀವು ಅಲ್ಲಿನೂ ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ನನ್ನನ್ನು ವಿಚಾರಣೆ ಮಾಡ್ಬೋದು. ಓಕೆನಾ? ಸೊ ಇಷ್ಟ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಹೆಣ್ಮಕ್ಳು, ಬರೀ ಹೆಣ್ಮಕ್ಳಿಗೆ ಅಂತ ನಾನು ಇದನ್ನ ಹೇಳ್ತಿಲ್ಲ, ಯಾರು ಬೇಕಾದ್ರೂ ಮಾಡಿ. ಕೆಲ್ಸ ಬೇಕು ಅನ್ನೋರು ಮಾತ್ರ, ಮನೆಯಲ್ಲೇ ಕೂತ್ಕೊಂಡು ಮಾಡೋಂಥವ್ರು ಮಾತ್ರ, ಯಾರು ಬೇಕಾದ್ರೂ ಸರಿ, ಗಂಡಸರಾದ್ರೂ ಸರಿ, ಹೆಂಗಸರಾದ್ರೂ ಸರಿ, ಕಾಲೇಜ್ ಸ್ಟೂಡೆಂಟ್ಸ್ ಆದ್ರೂ ಸರಿ, ಮಾತಾಡ್ತೀವಿ ಅನ್ನೋ ಕೆಪಾಸಿಟಿ, ಮಾತು ಚೆನ್ನಾಗಿ ಕಲ್ತಿರ್ಬೇಕು, ಆ ತರ ಕೆಪಾಸಿಟಿ ಇರೋರು ಮಾತ್ರ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಟಾಪಿಕ್ ಅಲ್ಲಿ ಸಿಗೋಣ. ನೆಕ್ಸ್ಟ್ ಏನ್ ಕೆಲಸ ಅನ್ನೋ ಟಾಪಿಕ್ ಜೊತೆಗೆ ಸಿಗ್ತೀನಿ. ಸೊ ನಾನು ಎಲ್ಲ ಅರೇಂಜ್ ಮಾಡ್ತಾ ಇದ್ದೀನಿ. ಸುಮ್ಮನೆ ನಾನು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಹಾಗಲ್ಲ. ಸೊ ಅದಕ್ಕೆ ಏನೇನು ಸಿದ್ಧತೆಗಳು ಬೇಕು ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಸಿ ಇದ್ದೀನಿ, ಇರೋ ಟೈಮಲ್ಲಿ ನಾನು ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ಇಷ್ಟು ದಿವಸ ಮುಂಚೆನೆ ನಾನು ಇದನ್ನ ಶುರು ಮಾಡಬೇಕಾಗಿತ್ತು. ಬಿಕಾಸ್ ಹಬ್ಬಗಳೆಲ್ಲ ಬಂತು, ತುಂಬಾನೇ ಬಿಸಿ ಆಗ್ಬಿಟ್ಟೆ. ಸೊ ಈಗ ಫ್ರೀ ಇದ್ದೀನಿ ಅಂತಲ್ಲ, ಇರೋದ್ರಲ್ಲಿ ಉಸಿರಾಡೋಷ್ಟು ಟೈಮ್ ಇದೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಈ ಕೆಲಸನ ಶುರು ಮಾಡ್ತಾ ಇದೀನಿ. ಪರ್ಮನೆಂಟ್ ಆಗಿರುತ್ತೆ ಈ ಕೆಲಸ, ಯಾವ್ದಕ್ಕೂ ಹೋಗಲ್ಲ. ಬಟ್ ನೀವು ಯಾವ್ದು ಇನ್ವೆಸ್ಟ್ ಮಾಡೋಂಗಿಲ್ಲ, ಅಮೌಂಟ್ ಹಾಕೋಂಗಿಲ್ಲ, ಏನು ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ನಾ ಹೇಳಿದನ್ನ ಫಾಲೋ ಮಾಡ್ಬೇಕಷ್ಟೇ. ಓಕೆ, ನೆಕ್ಸ್ಟ್ ಟಾಪಿಕ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.